ಡಬ್ಬಿ 25ರಿಂದ 26 kg ಇದೆ. ಇದನ್ನು ನಾವು 3,000ದಿಂದ 3,500 ತನಕ ಮಾಡ್ತೇವೆ. ಕಬ್ಬು ಶುಗರ್ ಕೇನ್ ಕಬ್ಬಿನಿಂದ ರಸ ಮಾಡಿ ಆ ರಸವನ್ನು ಕುದಿಸಿ ಬೆಲ್ಲವನ್ನು ತಯಾರಿಸಿ ಆ ಬೆಲ್ಲದಿಂದ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ವ್ಯಾಪಾರವನ್ನು ಮಾಡುತ್ತಿರುವ ಈ ಚಿಕ್ಕ ಬಾಲಕ. ಈ ಬೆಲ್ಲವನ್ನು ನಾವು ಹೇಗೆ ತಯಾರಿಸ್ತೇವೆ ಎಂಬುದನ್ನು ವಿವರವಾಗಿ ಹೇಳ್ತೇನೆ, ಬನ್ನಿ. ನಮಸ್ಕಾರ ಕನ್ನಡಿಗರೇ. ಇವಾಗ ನಾನು ಉತ್ತರ ಕನ್ನಡ ಜಿಲ್ಲೆಗೆ ಯಲ್ಲಾಪುರ ತಾಲೂಕಿನ ಮದ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಹುಲ್ಗೋಳ್ ಗ್ರಾಮದಲ್ಲಿದ್ದಾರೆ. ಸೊ ನನ್ನ ಜೊತೆ ಇರುವಂಥ ಪ್ರಥಮ್ ಇವಾಗ ಬೆಲ್ಲವನ್ನು ನ್ಯಾಚುರಲ್ ಆಗಿ ಹೇಗೆ ತಯಾರಿಸ್ತಾರೆ ಎಂಬುದನ್ನು ಇವಾಗ ವಿವರವಾಗಿ ಹೇಳ್ತಾನೆ. ಸೊ ಇದು ವಿಡಿಯೋನ ನೀವು ಎಂಡ ತನಕ ನೋಡಬೇಕು. ಎಲ್ಲ ನಿಮ್ಮ ಡೀಟೇಲ್ ವಿವರಣೆ ಈ ವಿಡಿಯೋ ಮೂಲಕ ಸಿಗುತ್ತೆ. ಸೊ ಪ್ರಥಮ್ ಹೆಂಗೆ ತೋರಿಸ್ತೀಯಲ್ಲ ಇವಾಗ? ಹೌದು. ಹಬ್ಬನ ಬಾ ಇವಾಗ. ನಮಸ್ಕಾರ ಕನ್ನಡಿಗರೇ. ಇದು ನಮ್ಮದು ಆಲೆ ಮನೆ. ಇಲ್ಲಿ ನಾವು ಬೆಲ್ಲವನ್ನು ನ್ಯಾಚುರಲ್ ಆಗಿ ತಯಾರಿಸ್ತೇವೆ. ಬನ್ನಿ ನಿಮಗೆ ಒಂದೊಂದಾಗಿ ತಿಳಿಸ್ತೇವೆ. ನಮ್ಮ ಗಾಣಕ್ಕೆ ಕಬ್ಬನ್ನು ಹಾಕಿರ್ತಾರೆ. ಅದನ್ನು ನಾವು ಅವರಿಗೆ ಡಬ್ಬಿ ಲೆಕ್ಕದಲ್ಲಿ ಬೆಲ್ಲವನ್ನು ಮಾಡಿಕೊಡ್ತೇವೆ. ರೈತರು ನಮ್ಮ ಗಾಣಕ್ಕೆ ಇಲ್ಲಿ ಕಬ್ಬನ್ನು ತಂದು ಈ ಗಾಣದ ಸಹಾಯದಿಂದ ಅಲ್ಲಿಂದ ಹಾಕಿದಾಗ ಈ ಥರ ಕಬ್ಬು ಈ ಥರ ಆಗಿ ಬರ್ತದೆ. ಕಬ್ಬಿನಲ್ಲಿರುವ ರಸವನ್ನು ತೆಗೆದು ನಾವು ಆ ಕಡೆ ಸ್ಟೋರ್ ಮಾಡಿರ್ತೇವೆ. ಅಲ್ಲಿಂದ ಬಂದ ರಸ ಈ ಪೈಪ್ ಮೂಲಕ ಇಲ್ಲಿ ಬಂದು ಸ್ಟೋರ್ ಆಗ್ತದೆ. ಅಲ್ಲಿಂದ ಸ್ಟೋರ್ ಆದ ರಸ ಇದಕ್ಕೆ ಶಿಫ್ಟ್ ಮಾಡಿ ಇದೇನಂತಾರೆ ಇದಕ್ಕೆ? ಗಡಿಗೆ. ಗಡಿಗೆ 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 ಓಕೆ. ಎಷ್ಟು ದೊಡ್ಡದಿದೆಲ್ಲ? ಗಡಿಗೆಯನ್ನ ಇಲ್ಲಿ ಶಿಫ್ಟ್ ಮಾಡಿರ್ತೇವೆ. ಅಲ್ಲಿಂದ ರಸವನ್ನ ಇದ್ರೊಳಗೆ ಶಿಫ್ಟ್ ಮಾಡಿ ಇಲ್ಲಿ ಕೆಳಗೆ ಏನ್ ಕಾಣ್ತಾ ಇದೆಯಲ್ಲ ಒಲೆ, ಅದಕ್ಕೆ ನಾವು ಆ ಚಿಪ್ಪೆಯಿಂದ ಬೆಂಕಿ ಹಾಕ್ತೇವೆ. ಬೆಂಕಿ ಹಾಕಿದ ಮೇಲೆ ಈ ರಸವನ್ನ ನಾವು ಕುದಿಯಲು ಬಿಡುತ್ತೇವೆ. ಆಮೇಲೆ ಇದರಲ್ಲಿರುವಂತಹ ಕಲ್ಮಶವಾದ ಕಸ ಕಡ್ಡಿ ಕುದಿಯುವುದರಿಂದ ಕೆಸರಾಗಿ ಮೇಲೆ ಬರುತ್ತದೆ. ಅದನ್ನು ನಾವು ತೆಗೆದು ಹಾಕುತ್ತೇವೆ. ಕುದಿತಾ ಹಿಂಗಿ ಇದರೊಳಗೆ ಬೆಲ್ಲ ಆಗಿ ನಾವು ಆ ಕಡೆ ಶಿಫ್ಟ್ ಮಾಡಿ ಅದನ್ನು ಥಂಡ್ ಮಾಡಿ ಬಂದ ಬೆಲ್ಲ ಇಲ್ಲಿ ಕೂಲ್ ಮಾಡಲೇ ಬಿಡ್ತೀವಿ. ಅಲ್ಲಿಂದ ಬಂದಂತ ಬೆಲ್ಲ ಇಲ್ಲಿ ಸ್ಟೋರ್ ಮಾಡಿರ್ತೇವೆ. ಸ್ಟೋರ್ ಮಾಡಿದ ಬೆಲ್ಲ ಹೆಂಗೆ ಕಾಣುತ್ತೆ? ಇವಾಗ ಕೂಲ್ ಆದ್ಮೇಲೆ ಬೆಲ್ಲ ಗಟ್ಟಿಯಾಗಿ ಬಿಡ್ತದೆ. ಈ ತರ ಹೆಂಗೆ ಗಟ್ಟಾಗುತ್ತೆ ತೋರಿಸೋರಿಗೆ. ಈ ತರ ಗಟ್ಟಿಯಾಗಿದೆ ನೋಡು. ಈ ತರ ಕೂಲ್ ಆದ್ಮೇಲೆ ಈ ತರ ಗಟ್ಟಿ ಆಗುತ್ತೆ ಬೆಲ್ಲ. ಇದನ್ನ ನಾವು ಹದ ಬಿಸಿ ಇರುವಾಗಲೇ ತುಂಬಬೇಕು, ಇಲ್ಲಾಂದ್ರೆ ಈ ತರ ಗಟ್ಟಿಯಾಗುತ್ತೆ. ಬೆಲ್ಲವು ದ್ರವದ ರೂಪದಲ್ಲಿರುವಾಗ ನಾವು ಡಬ್ಬಿಗಳಲ್ಲಿ ತುಂಬಬೇಕು. ಅದು ಘನ ರೂಪ ಆದರೆ ನಮಗೆ ಡಬ್ಬಿಯಲ್ಲಿ ತುಂಬಲು ಆಗುವುದಿಲ್ಲ. ಅಲ್ಲಿಂದ ಬಂದಂತ ಬೆಲ್ಲವನ್ನು ನಾವು ಇಲ್ಲಿ ಸ್ಟಾಕ್ ಮಾಡಿದ್ದೇವೆ. ಈಗ ಇದೊಂದು ಡಬ್ಬಿ 25ರಿಂದ 26 kg ಇದೆ. ಇದನ್ನು ನಾವು 3,000ದಿಂದ 3,500 ತನಕ ಮಾಡ್ತೇವೆ. ಯಲ್ಲಾಪುರ್, ಕಿರುವತ್ತಿ ಇತರ ಜಾಗಗಳಲ್ಲಿ ಸೇಲ್ ಆಗ್ತದೆ. ಹಲವಾರು ಬೇರೆ ಬೇರೆ ಊರುಗಳಲ್ಲೂ ಸೇಲ್ ಆಗ್ತದೆ. ನೀವು ರೈತರಾಗಿದ್ದರೆ ನಮ್ಮ ಗಾಣ ಮನೆಗೆ ಬಂದು ನೀವು ಕಬ್ಬು ಕೊಟ್ಟು ನಾವು ನಿಮಗೆ ಬೆಲ್ಲದ ಡಬ್ಬಿಯನ್ನು ರೆಡಿ ಮಾಡಿ ಕೊಡ್ತೇವೆ. ಈ ಬೆಲ್ಲದ ಡಬ್ಬಿಯನ್ನು ನೀವು ಖರೀದಿದಾರರಾಗಿದ್ದರೆ ನಮ್ಮಲ್ಲಿ ಈ ಬೆಲ್ಲವನ್ನು ಖರೀದಿ ಮಾಡಬಹುದು. ನಮಸ್ಕಾರ ಕನ್ನಡಿಗರೇ, ಧನ್ಯವಾದಗಳು. ಇವಾಗ ವಿವರವಾಗಿ ಪ್ರಥಮ್ ಏನಿದ್ದಾನೆ ಎಲ್ಲ ಡಬ್ಬಿಗಳ ಬಗ್ಗೆ ಅಥವಾ ಎಲ್ಲ ಏನು ಅಲೆಮನೆ ಪ್ರೊಸೆಸ್ ಇದೆ ಈ ವಿಡಿಯೋ ಮೂಲಕ ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾನೆ. ಪ್ರಥಮ್ಗೆ ನಾ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಆಗಿ ಇಷ್ಟಪಡ್ತೇನೆ. ನೀವು ಕೂಡ ಈ ಕಿರುವಟ್ಟಿ, ಯಲ್ಲಾಪುರ ಅಥವಾ ಬೇರೆ ಬೇರೆ ಊರಿನಲ್ಲಿ ಇರುವಂಥವರಾಗಿದ್ದರೆ ನೀವು ಕೂಡ ಇಲ್ಲಿಂದ ಬೆಲ್ಲವನ್ನು ಖರೀದಿಸ್ಬೋದು. ನೀವು ರೈತರಾಗಿದ್ದರೆ ಇಲ್ಲಿ ಕಬ್ಬನ್ನು ನೀವು ತಂದು ಕೊಡ್ಬೋದು. ಇವರು ನಿಮಗೆ ಬೆಲ್ಲವನ್ನು ಮಾಡಿಕೊಡ್ತಾರೆ. ಶುದ್ಧ ಬೆಲ್ಲ, ನ್ಯಾಚುರಲ್ ಬೆಲ್ಲ, ಯಾವುದೇ ಕೆಮಿಕಲ್ನ ಇವರು ಹಾಕೋದೇ ಇಲ್ಲ. ನ್ಯಾಚುರಲ್ ಆಗಿ ತಯಾರಿಸಿ ನಿಮಗೆ ಕೊಡ್ತಾರೆ ಅಂತ ಹೇಳಿ ಇಷ್ಟಪಡ್ತೇನೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪ್ರಥಮ್ ಅವರಿಗೆ ತುಂಬ ಸಪೋರ್ಟ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೇನೆ. ಧನ್ಯವಾದಗಳು.